ಪತಿಯನ್ನ ಠಾಣೆಯಲ್ಲಿ ರಕ್ಷಿಸಿದ್ದಕ್ಕೆ ಪೊಲೀಸರ ವಿರುದ್ಧ ಲೇಡಿ ಗರಂ ಆಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಲೇಡಿ ಪಿಎಸ್ಐ ಪ್ರಿಯಾಂಕಾಗೆ ಮಹಿಳೆಯೊಬ್ಬರು ಆವಾಜ್ ಹಾಕಿದ್ದಾರೆ. ಹಾಸನ ನಗರದ ಎನ್ಆರ್ ಸರ್ಕಲ್ ಇರುವಂತಹ ಪೊಲೀಸ್ ಸ್ಟೇಷನ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೇರೊಬ್ಬಳ ಜೊತೆಗೆ ಪತಿ ರಾಜು ಅಕ್ರಮ ಸಂಬಂಧವನ್ನ ಹೊಂದಿದ್ರಂತೆ. ಅಕ್ರಮ ಮರಳು ದಂಧೆ ನಡೆಸುವ ಪತಿ ಮಂತ್ಲಿ ಮಾಮೂಲು ಕೊಡ್ತಾನೆ ಅಂತ ಆತನನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಹೇಳಿ ಪತ್ನಿ ಆಕ್ರೋಶಗೊಂಡಿದ್ದಾರೆ. ಪತಿ ರಾಜು ವಿರುದ್ಧ ಪತ್ನಿ ಆಕ್ರೋಶಗೊಂಡು ಠಾಣೆ ಎದುರು ಬಂದು ಅಲ್ಲೂ ಕೂಡ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಠಾಣೆ ಎದುರು ಪತಿ ಗ್ರಹಚಾರ ಬಿಡಿಸೋದಕ್ಕೆ ಪತ್ನಿ ಮುಂದಾಗಿದ್ರು ಅಂತ ಗೊತ್ತಾಗ್ತಾ ಇದೆ. ಪತಿಯನ್ನ ಪೊಲೀಸ್ನವರು ರಕ್ಷಣೆ ಮಾಡ್ತಿದ್ದಾರೆ ಬಿಕಾಸ್ ಅವರು ಮಂತ್ಲಿ ಮಾಮೂಲು ಕೊಡ್ತಿದ್ದಾರೆ ಅನ್ನೋದು ಈ ಮಹಿಳೆಯ ಆರೋಪ. ಕಳ್ಸಲ್ವಾ? ಅಲ್ಲ, ನೀವು ಹೊರಗಡೆ CC ಕ್ಯಾಮ್ರಾ ಇದೆ ಅಂತ ಹೇಳಿದ್ರಲ್ಲ, ಈಗ ಅವರು ಅಲ್ಲ ಅವ್ರು ಯಾವ ಅದರ ಮೇಲೆ ಸ್ಟೇಷನಲ್ಲಿ ಇಟ್ಕೊಂಡಿದ್ದೀರಾ? ಈಗ ಅವ್ರನ್ನ ಯಾವ್ದಾದ್ರು ಮಾಡಲೇಬೇಕು. SP ಮೇಡಮಿಗೆ ನಾವು ತೋರಿಸ್ಬಾರ್ದಾ? ಮರಳು ಮಂತ್ಲಿಗೋಸ್ಕರ ಇಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ಇಲ್ಲ, ಅವ್ರನ್ನ ಈ ಸ್ಟೇಷನಲ್ಲಿ ಕಂಪ್ಲೇಂಟ್ ಏನೋ ಆಗ್ದಲೆ ಇವರು ರಾಜು ಅಂತ ಮರಳು ಹೊಡಿತಾರೆ. ಇದ್ರ ಮರಳು ಮಂತ್ಲಿಗೋಸ್ಕರ ಇಲ್ಲಿ ಸ್ಟೇಷನಲ್ಲಿ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನೋಡಿ ಮೇಡಮ್, ಇದನ್ನ ಬಂದು ಮೇಡಮಿಗೆ ಕಂಪ್ಲೇಂಟ್ ಕೊಡ್ತೀನಿ. ಕ್ಯಾರ್ಬೋರ್ ಇದು ಎನ್ಆರ್ ಸರ್ಕಲ್ ಸಿಟಿ ಪೊಲೀಸ್ ಸ್ಟೇಷನ್. ಕಳ್ಸಲ್ವಾ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸಚಿನ್, ಪತ್ನಿಯ ಈ ಆಕ್ರೋಶ ಅಂಡ್ ಅವರು ವಿಡಿಯೋ ಮಾಡ್ಕೊಳ್ತಿರುವಂತ ಉದ್ದೇಶ ಸಾಕಾರಗೊಳ್ತಾ SP ಅವರಿಗೆ ಈ ವಿಚಾರ ಮುಟ್ಸಿದ್ದಾರಾ? ಹೇಗೆ? ಏನು ತನ್ನ ಪತಿ ಅಕ್ರಮ ಸಂಬಂಧ ಹೊಂದಿದೆ, ಹೀಗಾಗಿ ಪೊಲೀಸ್ ಠಾಣೆ ಎದುರು ಆ ಪತಿಗೆ ಒಂದು ಗಾಚಾರ ಬಿಡಿಸುವಂತ ಸಂದರ್ಭದಲ್ಲಿ ಅಲ್ಲಿ ಎನ್ಆರ್ ಸರ್ಕಲ್ ಬಳಿ ಇದ್ದಂತ ಪೊಲೀಸರು ಆ ಪತಿಯನ್ನ ರಾಜುನನ್ನ ಒಳಕ್ಕೆ ಕರ್ಕೊಂಡೋಗಿ ಆತನಿಗೆ ರಕ್ಷಣೆ ನೀಡ್ತಾರೆ. ಹೀಗಾಗಿ ಇದರಿಂದ ಕೋಪಿತಗೊಂಡಂತ ಮಹಿಳೆ ಏನ್ ಮಾಡ್ತಾಳೆ, ಪೊಲೀಸರಿಗೆ ಆವಾಜನ್ನು ಹಾಕಿರ್ತಕ್ಕಂಥದ್ದು. ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಅವ್ರನ್ನ, ಯಾಕೆ ನನ್ನ ಗಂಡನನ್ನ ನೀವು ಇಲ್ಲಿ ರಕ್ಷಣೆ ಮಾಡಿ ಇಟ್ಟಿದ್ದೀರಾ, ಯಾವ ಕಾರಣಕ್ಕೋಸ್ಕರ, ಆತನ ವಿರುದ್ಧ ಯಾವುದೇ ರೀತಿಯಾದ ಕಂಪ್ಲೇಂಟ್ ಇಲ್ಲ, ಆದ್ರೂ ಕೂಡ ಆತನನ್ನ ರಕ್ಷಣೆ ಮಾಡ್ತಿದ್ರಂದ್ರೆ ನಿಮ್ಮ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆತ ನಿಮ್ಗೆ ಮಂತ್ಲಿ ಕೊಡ್ತಾ ಇದ್ದಾನೆ, ಹೀಗಾಗಿ ಆತನನ್ನ ನೀವು ರಕ್ಷಣೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ರೀತಿ ಆಕ್ರೋಶನ ಮಾಡಿ ವಿಡಿಯೋನ ಮಾಡ್ತಿರ್ತಕ್ಕಂಥದ್ದು. ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಏನು ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಮಾಡಿದ್ರೆ, ಈ ವಿಡಿಯೋನ ನಾನು SP ಅವರ ಗಮನಕ್ಕೆ ತರ್ತೀನಿ, ನಿಮ್ಮ ಏನು ನೀವು ಅಕ್ರಮವನ್ನ ನಡೆಸಿದಿರಾ ಅದನ್ನ ಬಯಲು ಮಾಡ್ತೀನಿ, ಅಂದ್ರೆ ಈ ರೀತಿಯಾಗಿ ಮಂತ್ಲಿ ಕೊಡುವಂತವರಿಗೆ ರಕ್ಷಣೆ ನೀಡ್ತಾ ಇದ್ದೀರಾ, ನೊಂದವರಿಗೆ ನ್ಯಾಯ ಕೊಡೋದ್ ಬಿಟ್ಟು ನಿಮಗೆ ಮಂತ್ಲಿ ಕೊಡುವಂತವರಿಗೆ ರಕ್ಷಣೆ ನೀಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಆಕ್ರೋಶನ ಹೊರಹಾಕ್ತಿರೋದು. ಈಗಾಗಲೇ ಈ ಪ್ರಕರಣ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಪ್ರಿಯಾಂಕಾ ಅವರು ನ್ಯಾಯಕ್ಕಾಗಿ ಇನ್ನೂ ಕೂಡ ಹೋರಾಟ ಮುಂದುವರಿಸಿರ್ತಕ್ಕಂಥದ್ದು. ಸಚಿನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.